ಗುರುವಾರ ಪೂಜೆ. ಶ್ರೀ ರಾಘವೇಂದ್ರನನ್ನು ಪೂಜಿಸುವುದು ಹೇಗೆ? ಈ ತಪ್ಪುಗಳು ಆಗದಿರಲಿ. ಇಂದು ಗುರುವಾರದ ಶುಭ ದಿನ. ಈ ದಿನ ಹಲವೆಡೆ ಭಗವಾನ್ ವಿಷ್ಣುವನ್ನು ಮತ್ತು ಹಲವೆಡೆ ಶ್ರೀ ಗುರು ರಾಘವೇಂದ್ರನನ್ನು ಪೂಜಿಸಲಾಗುತ್ತದೆ. ಗುರುವಾರ ರಾಯರನ್ನು ಪೂಜಿಸುವುದು ಹೇಗೆ? ಗುರುವಾರ ಈ ತಪ್ಪುಗಳನ್ನು ಎಂದಿಗೂ ಮಾಡದಿರಿ ಸ್ನೇಹಿತರೆ. ಬನ್ನಿ ಯಾವ ತಪ್ಪುಗಳನ್ನು ಮಾಡಬಾರದೆಂದು ತಿಳಿದುಕೊಳ್ಳೋಣ. ಗುರುವಾರದಂದು ಕೇವಲ ಭಗವಾನ್ ವಿಷ್ಣುವನ್ನು ಮಾತ್ರವಲ್ಲ, ಶ್ರೀ ಗುರು ರಾಘವೇಂದ್ರನನ್ನು ಕೂಡ ಹೆಚ್ಚಿನವರು ಪೂಜಿಸುತ್ತಾರೆ. ಗುರು ರಾಘವೇಂದ್ರನನ್ನು 6 ವಾರಗಳವರೆಗೆ ಪೂಜಿಸಲಾಗುತ್ತದೆ. 7ನೇ ವಾರದ ಗುರುವಾರದಂದು ಗುರುರಾಯರಿಗೆ ಅಂತಿಮ ಪೂಜೆಯನ್ನು ಮಾಡಿ ವಿಶೇಷ ಅರ್ಪಣೆಯನ್ನು ಮಾಡಲಾಗುತ್ತದೆ. ಗುರುವಾರದಂದು ರಾಘವೇಂದ್ರನನ್ನು ಪೂಜಿಸುವುದರಿಂದ ಕುಟುಂಬದಲ್ಲಿ ಶಾಂತಿ, ಸಂತೋಷ ಮತ್ತು ಆರೋಗ್ಯ ಪ್ರಾಪ್ತವಾಗುತ್ತದೆ. ಹಾಗಾಗಿ ಗುರುವಾರ ರಾಘವೇಂದ್ರನನ್ನು ಪೂಜಿಸಬೇಕು. ಗುರು ರಾಘವೇಂದ್ರ ಸ್ವಾಮಿ ಪೂಜಾ ವಿಧಾನ. ಗುರುವಾರದಂದು ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೂಜೆಯ ಸ್ಥಳದಲ್ಲಿ ರಂಗೋಲಿಯನ್ನು ಹಾಕಿ. ರಂಗೋಲಿ ಹಾಕಿದ ನಂತರ ರಂಗೋಲಿಯ ಮೇಲೆ ಮಣೆಯನ್ನು ಅಥವಾ ಪೂಜಾ ಟೇಬಲ್ ನಿಟ್ಟು ಅದರ ಮೇಲೆ ರಾಘವೇಂದ್ರ ಸ್ವಾಮಿ ಫೋಟೋ ಅಥವಾ ವಿಗ್ರಹವನ್ನಿಡಬೇಕು. ರಾಘವೇಂದ್ರ ಸ್ವಾಮಿಯ ವಿಗ್ರಹವನ್ನು ಸ್ವಚ್ಛಗೊಳಿಸಿದ ಬಳಿಕ ಶ್ರೀಗಂಧ ಮತ್ತು ಕುಂಕುಮವನ್ನು ವಿಗ್ರಹಕ್ಕೆ ಅನ್ವಯಿಸಬೇಕು. ನಂತರ ರಾಘವೇಂದ್ರ ಫೋಟೋಕ್ಕೆ ತುಳಸಿ ಹಾರವನ್ನು ಮತ್ತು ಹೂವಿನ ಹಾರವನ್ನು ಹಾಕಬೇಕು. ರಾಘವೇಂದ್ರನ ಪೂಜೆಯಲ್ಲಿ ತಪ್ಪದೇ ತುಳಸಿಯನ್ನು ಅಥವಾ ತುಳಸಿಯ ಹಾರವನ್ನು ತಪ್ಪದೆ ಉಪಯೋಗಿಸಬೇಕು. ಪೂಜಾ ಹಣ್ಣುಗಳನ್ನು, ತೆಂಗಿನಕಾಯಿಯನ್ನು, ವೀಳ್ಯದೆಲೆಯನ್ನು ಅರ್ಪಿಸಬೇಕು. ರಾಘವೇಂದ್ರನನ್ನು ಪೂಜಿಸುವ ಮುನ್ನ ಮೊದಲು ವಿಘ್ನೇಶ್ವರನನ್ನು ಪೂಜಿಸಬೇಕು. ರಾಘವೇಂದ್ರನಿಗೆ ಧೂಪ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಿ ನಂತರ 11 ಪ್ರದಕ್ಷಿಣೆಯನ್ನು ಹಾಕಬೇಕು. ರಾಘವೇಂದ್ರ ಸ್ವಾಮಿಗೆ 11 ಪ್ರದಕ್ಷಿಣೆಯನ್ನು ಹಾಕುವಾಗ ಈ ಮಂತ್ರವನ್ನು ಪಠಿಸಬೇಕು. ಪೂಜಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮ್ರತಾ ನಮಂತಾಂ ಶ್ರೀ ಕಾಮಧೇನುವೇ ಎಂದು ಪೂಜಿಸಬೇಕು.